ಕೃಷ್ಣ ಬೈರೇಗೌಡ ಅವರೇ, ಇನ್ನೋರ್ವ ಸಮಾಜ ಕಲ್ಯಾಣ ಸಚಿವರು ಆತ್ಮೀಯರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರೇ, ವಸತಿ ಸಚಿವರಾದ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ವಿವಿಧ ಇಲಾಖೆಗಳ ಸೇವೆಗಳನ್ನ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡುವಂತ ಒಂದು ಶುಭ ದಿನ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆ ಸೇರಿದಂತ ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವಂತ ಸುಗಮ ಮಾಡಬೇಕು, ರೈತರಿಗೆ ಸರಳೀಕರಣ ಆಗಬೇಕು, ಅವರ ಮನೆ ಬಾಗಿಲಿಗೆ ಸೇವೆ ಆಗಬೇಕಂತ ಕೃಷ್ಣ ಬೈರೇಗೌಡರು ಕಳೆದ 30 ತಿಂಗಳಿಂದ ಬಹಳಷ್ಟು ಕಷ್ಟಪಟ್ಟು ರೈತರ ಅನುಕೂಲ ಆಗಲಿಕ್ಕೆ ಇಡೀ ರಾಜ್ಯದಲ್ಲಿ, ಕೇವಲ ಹಾಸನ ಜಿಲ್ಲೆಗೆಲ್ಲ ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಆ ಇಲಾಖೆಯನ್ನು ಒಯ್ಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅದರ ಲಾಭ ಇವತ್ತು ಇಡೀ ರಾಜ್ಯಕ್ಕೆ ಸಿಗ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಹಲವಾರು ಹಾಸ್ಟೆಲ್ಗಳಿರ್ಬೋದು, ಅದೇ ರೀತಿ ವಸತಿ ಇಲಾಖೆಯಿಂದ ಮನೆಗಳೇ ಇರಬಹುದು ಅಥವಾ ಅಲ್ಪಸಂಖ್ಯಾತರ ವಸತಿ ಶಾಲೆಗಳನ್ನು ಮಾಡುವಂತ ಪ್ರಯತ್ನ ಇವತ್ತು ಆಗಿದೆ ಅನ್ನೋ ಮಾತನ್ನ ಹೇಳುತ್ತಾ, ವಿಶೇಷವಾಗಿ ಕಳೆದ 3 ವರ್ಷಗಳಿಂದ ಹಾಸನ ಜಿಲ್ಲೆಗೆ ನಮ್ಮ ಇಲಾಖೆಯಿಂದ ಸುಮಾರು 300 ಕೋಟಿಗಳನ್ನ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಕೊಡುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ. ಇನ್ನು ಬಹಳಷ್ಟು ಕೊಡಬೇಕಾಗಿದೆ, ಇನ್ನು ಬಹಳಷ್ಟು ಹೊಸ ರಸ್ತೆ ಮಾಡಬೇಕಾಗಿದೆ, ದುರಸ್ತಿಗಳು ಮಾಡಬೇಕಾಗಿದೆ, ಸೇತುವೆಗಳನ್ನು ಮಾಡುವಂತ ಪ್ರಯತ್ನ ನಮ್ಮ ಇಲಾಖೆ ಮಾಡ್ತದೆ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಪ್ರಥಮ ಬಾರಿಗೆ ಕಳೆದ 10 ವರ್ಷಗಳಲ್ಲಿ ಯಾವುದೇ ಸೇತುವೆಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕಿಲ್ಲ 10 ವರ್ಷಗಳಲ್ಲಿ. ಈ ಸಾರಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಗೆ ಹೊಸ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ರಾಜ್ಯದಲ್ಲಿ ಸುಮಾರು 2,000 ಕೋಟಿಗಳನ್ನ ಮಂಜೂರು ಮಾಡೋದ್ರಿಂದ ಅದರ ಲಾಭ ಇವತ್ತು ಬಹುಶಃ ಹಾಸನ ಕೂಡ ಆಗ್ತದೆ. ನನಗೆ ಬಹಳ ಹೇಳಲಿಕ್ಕೆ ಅನೌನ್ಸ್ ಮಾಡಲಿಕ್ಕೆ ಹೆಮ್ಮೆ ಕೂಡ ಐತೆ. ವಿಶೇಷವಾಗಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು, ಬೇಲೂರಿನ ಶಾಸಕರಾದ ಸುರೇಶ್ ಅವರು ಪದೇ ಪದೇ ನಮಗೆ ಮನವಿ ಮಾಡೋದ್ರಿಂದ ಬೇಲೂರಿನಲ್ಲಿ ಯಗಚಿ ನದಿಗೆ ಸುಮಾರು 50 ಕೋಟಿ ರೂಪಾಯಿದಲ್ಲಿ ನಾವು ಬ್ರಿಡ್ಜ್ ಅನ್ನು ಈ ಸಾರಿ ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಸಂಸದರಾದ ಶ್ರೇಯಸ್ ಪಟೇಲ್ ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಮಂಜು ಅವರ ಬೇಡಿಕೆ ಮೇರೆಗೆ ಕೊಳ್ಳೂರು ಮತ್ತು ಕಟ್ಟಿಪುರ ಕಾವೇರಿ ನದಿಗೆ ಶಾರ್ಟ್ ಮಾಡಲಿಕ್ಕೆ ಸುಮಾರು 45 ಕೋಟಿ ರೂಪಾಯಿಯಲ್ಲಿ ಒಂದು ಬ್ರಿಡ್ಜ್ ಅನ್ನು ಕೂಡ ನಾವು ಈ ಸ್ಯಾಂಕ್ಷನ್ ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ ಇವೆರಡನ್ನು ಮಾತ್ರ ಆಯ್ಕೆ ಮಾಡಿದ್ದೇವೆ. ಇನ್ನು ಎರಡನೇ ಹಂತ, ಮೂರನೇ ಹಂತದಲ್ಲಿ ಕೂಡ ಯಾವುದು ಶಾರ್ಟೆಸ್ಟ್ ರೂಟ್ ಆಗ್ತಾ ಇದೆ ಮೊದಲು ಅದನ್ನು ಆಯ್ಕೆ ಮಾಡಿದ್ದೀವಿ. ಮತ್ತು ಅತ್ಯಂತ ದುರಸ್ತಿ ಮಾಡಲಾಗದಿರುವಂತ ಹೊಸದನ್ನು ಕಟ್ಟುವಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಆಗ್ತದೆ ಅಂತ ಹೇಳಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇದ್ರ ಜೊತೆಗೆ ಸುಮಾರು ಈ ಹಿಂದೆ ನಾನು ಅರಣ್ಯ ಸಚಿವರಾಗಿದ್ದಾಗ ಈ ಆನೆ ಹಾವಳಿ ತಪ್ಪಿಸಲಿಕ್ಕೆ ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಆ ಅವಧಿಯಲ್ಲಿ ಸುಮಾರು 100 ಕಿಲೋಮೀಟರ್ ಅನ್ನ ನಾವು ಮಾಡುವಂತ ಪ್ರಯತ್ನ ಮಾಡಿ, ಬಹುಶಃ ನಮ್ಮ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾಗ ಆ ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಬ್ಯಾರಿಕೇಡ್ ಮಾಡುವಂತ ನಿರ್ಮಾಣ ಮಾಡಿದ್ದೇವೆ. ಅದು ನಿರಂತರವಾಗಿ ಈ ಕೂಡ ಮುಂದುವರಿತಾ ಇದೆ ಅನ್ನೋ ಮಾತನ್ನ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇನ್ನು ಟನಲ್ ಒಂದು ಇದೆ, ನ್ಯಾಷನಲ್ ಹೈವೇದವರಿಗೆ ನಮ್ಮ ಇಲಾಖೆಯಿಂದ ಈಗಾಗಲೇ NOC ಅನ್ನು ಕೊಟ್ಟಿದ್ದೇವೆ. ಟನಲ್ ಮಾಡುವಂತ ಕೆಲಸ ಅದು ಆ ಇಲಾಖೆಗೆ ಸಂಬಂಧಪಟ್ಟ ಹೇಳಿಕೆ ನಾನು, ಯಾಕೆ ಬಹಳ ಸಾರಿ ಚರ್ಚೆ ಆಗ್ತಾ ಇದೆ, ನಮ್ಮಿಂದ ಉಳಿದಿಲ್ಲ, ಅದು ನಾವು NOC ಅನ್ನು ಈಗಾಗಲೇ ನಮ್ಮ ಇಲಾಖೆಯಿಂದ ಕೊಟ್ಟಿದ್ದೇವೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ಕೃಷ್ಣ ಬೈರೇಗೌಡರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಎಲ್ಲ ಕಾಲುವೆಗಳು ಕೂಡ ಬಹಳಷ್ಟು ಹಳೇದಾಗಿದೆ, ನಮ್ಮಲ್ಲಿ ಕೂಡ ಇದೆ. ಅದಕ್ಕೆ ನಮ್ದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿನಂತಿ, ಒಂದು ಸಾರಿ ತಾವು ಈ ಹೊಸ ಕಾಮಗಾರಿ ನಿಲ್ಲಿಸಿ ಹಳೆ ಕಾಲುವೆಗಳನ್ನು ದುರಸ್ತಿ ಮಾಡಿದ್ರೆ ಬಹುಶಃ ನಾವು 100 TMC ನೀರನ್ನ ಉಳಿಸಿ ಅದನ್ನು ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೆ, 2,000 ಕ್ಯೂಸೆಕ್ ಇದ್ರೆ 300 ಕ್ಯೂಸೆಕ್ಸು ಅದು ವ್ಯರ್ಥವಾಗಿ ಹೋಗ್ತದೆ. ಸೊ ಅಷ್ಟಿಂದ ಸುಮಾರು 10,000-20,000 ಎಕರೆಗೆ
ನಾವು ನೀರನ್ನ ನಮ್ಮ ಇರುವ ಸಿಸ್ಟಮ್ ಅಲ್ಲಿ ಕೊಡಬೇಕಾಗ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದುರಸ್ತಿಗೆ ತಾವು ಹೆಚ್ಚು ಒತ್ತನ್ನು ಕೊಟ್ಟರೆ ಇದ್ದ ನೀರನ್ನು ಬಳಸಲಿಕ್ಕೆ ನಮಗೆ ಬಹಳಷ್ಟು ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಸೊ ಇವತ್ತು ಬಹಳಷ್ಟು ಸರ್ಕಾರದ ಯೋಜನೆಗಳನ್ನ ಹಾಸನ ಜಿಲ್ಲೆಗೆ ಕೊಡುವಂತ ಇವತ್ತು ಒಳ್ಳೆ ಕಾರ್ಯಕ್ರಮ ನಮ್ಮ ಸರ್ಕಾರದಿಂದ ಆಗಿದೆ. ಮುಂದೆ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇನ್ನು ಬಹಳಷ್ಟು ಈ ರಾಜ್ಯ ಈ ಜಿಲ್ಲೆ ಪ್ರಗತಿಯತ್ತ ಸಾಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಸಮಯ ಬಹಳ ಆಗಿದೆ. ಈಗ ನೇರವಾಗಿ ಇನ್ನೂ ಸಚಿವರು ಇಬ್ಬರು ಇದ್ರೂ ಸಹ ಅವರಲ್ಲಿ ನಾನು ಕ್ಷಮೆ ಕೇಳಿ ಮನವಿಯನ್ನ ಮಾಡ್ತಾ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಶ್ರೀಯುತ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ.